ಈ ವಿಚಿತ್ರ ಸಮುದ್ರ ಜೀವಿಗಳು ಭೂಮಿಗೆ ಏಕೆ ಇಷ್ಟು ಹತ್ತಿರ ಬರುತ್ತಿವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಪ್ರಾಚೀನ ಸಮುದ್ರ ಜೀವಿಗಳು ಮೇಲ್ಮೈಗೆ ಬರುತ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಏಳುತ್ತಿವೆ. ಆದರೆ ದೊಡ್ಡ ಪ್ರಶ್ನೆ ಎಂದರೆ, ದೊಡ್ಡ ರಾಷ್ಟ್ರಗಳು ಮತ್ತು ವಿಜ್ಞಾನಿಗಳು ಸಾಗರಗಳನ್ನು ಅನ್ವೇಷಿಸುವುದನ್ನು ಏಕೆ ನಿಲ್ಲಿಸಿದ್ದಾರೆ? ಬದಲಿಗೆ ಅವರು ಬಾಹ್ಯಾಕಾಶದಲ್ಲಿ ಅನ್ಯಗ್ರಹ ಜೀವಿಗಳು ಇದ್ದಾರೆಯೇ ಎಂದು ನೋಡಲು ಹೋಗಿದ್ದಾರೆ. ಆದರೆ ಆಳದಲ್ಲಿ ಏನು ಅಡಗಿದೆ ಎಂದು ತಿಳಿಯಲು ಯಾರೂ ಆಸಕ್ತಿ ಹೊಂದಿಲ್ಲ. ನಮ್ಮ ಸಮುದ್ರಗಳು ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಓರ್ ಫಿಶ್, ಜಿನ್ಸ್, ಸ್ಕ್ವಿಡ್ಸ್ ಮತ್ತು ಹೊಳೆಯುವ ಜೆಲ್ಲಿ ಮೀನುಗಳಂತಹ ಹೆಚ್ಚು ವಿಚಿತ್ರ ಜೀವಿಗಳು ಮೇಲ್ಮೈಗೆ ಬರುತ್ತಿರುವುದನ್ನು ನಾವು ನೋಡಿದ್ದೇವೆ. ಆಳ ಸಮುದ್ರ ಜೀವಿಗಳು ಮೇಲ್ಮೈಗೆ ಬರುತ್ತಿವೆ. ಇದು ಖಡ್ಗದಷ್ಟು ತೀಕ್ಷ್ಣವಾಗಿದೆ ಮತ್ತು ಹಾವಿನಂತೆ ಈಜುತ್ತದೆ. ಕಡಲ್ತೀರಗಳಲ್ಲಿ ಈ ಓಟ್ ಮೀನು ಕಾಣಿಸಿಕೊಳ್ಳುವುದರ ಹಿಂದಿನ ಮಹತ್ವವೇನು ಎಂದು ನಮಗೆ ತಿಳಿಸಿ. ಕಡಲ್ತೀರಗಳಲ್ಲಿ ಮೀನು ಹಿಡಿಯುವುದು ಮತ್ತು ಆಂಗಲರ್ ಮೀನಿನ ಬಗ್ಗೆ ಮಾತನಾಡುವುದು. ಇದು ಸಮುದ್ರದ ಆಳದಲ್ಲಿ ವಾಸಿಸುತ್ತದೆ ಮತ್ತು ಸಾಮಾನ್ಯವಾಗಿ ಎಂದಿಗೂ ಮೇಲ್ಮೈಗೆ ಬರುವುದಿಲ್ಲ. ಆದರೆ ಇತ್ತೀಚೆಗೆ ಇದು ಮೇಲ್ಮೈಯಲ್ಲಿ ಕಂಡುಬರುತ್ತದೆ. ಆದರೆ ಇಲ್ಲಿ ಒಂದು ತಪ್ಪು ಬಂದಿದೆ. ಮೇಲಕ್ಕೆ ಬಂದಿರುವ ಆಂಗಲರ್ ಮೀನು ಕೇವಲ 6 ಇಂಚು ಉದ್ದವಿದೆ, ಆದರೆ ಇದು ತುಂಬಾ ದೊಡ್ಡದಾಗಿದೆ ಎಂದು ತೋರಿಸಲಾಗಿದೆ. ಇದರ ಹಿಂದಿನ ಕಾರಣವೇನು ಎಂದು ನಾನು ನಂತರ ವಿವರಿಸುತ್ತೇನೆ. ಈಗ ಒಂದು ವಿಡಿಯೋ. ಕೇರಳದ ಕಡಲತೀರದಲ್ಲಿ ವ್ಯಕ್ತಿಯೊಬ್ಬ ವೈರಲ್ ಆಗುತ್ತಿದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿಯು ಕೇರಳದ ಕಡಲತೀರದಲ್ಲಿ ಮೀನುಗಳ ನಡುವೆ ಸ್ನಾನ ಮಾಡುತ್ತಿದ್ದಾನೆ. ಒಮ್ಮೆಗೆ ಎಷ್ಟು ಮೀನುಗಳು ಕಡಲತೀರಕ್ಕೆ ಬರುತ್ತವೆ ಎಂದು ನೋಡಿ. ಇದು ಸಾಮಾನ್ಯ ವಿಷಯವಲ್ಲ. ಇದರ ಹಿಂದೆ ಕೆಲವು ಕಾರಣಗಳಿವೆ. ಈಗ ಓರ್ ಫಿಶ್ ಅನ್ನು ನೋಡೋಣ. ಈ ಮೀನು ಸ್ಯಾನ್ ಡಿಯಾಗೋ, ಆಸ್ಟ್ರೇಲಿಯಾ ಮತ್ತು ಅಮೆರಿಕಾದಂತಹ ವಿಶ್ವದ ವಿವಿಧ ಭಾಗಗಳ ಕಡಲತೀರಗಳಲ್ಲಿ ಕಂಡುಬರುತ್ತದೆ. ಆಂಗಲರ್ ಫಿಶ್ ಎಂಬ ಆಳ ಸಮುದ್ರ ಜೀವಿ ಮೇಲ್ಮೈಗೆ ಬರುತ್ತದೆ. ಕಡಲತೀರದಲ್ಲಿ ಓರ್ ಮೀನು ಕಂಡುಬಂದರೆ ಅದು ವಿಶ್ವದ ವಿವಿಧ ಸ್ಥಳಗಳಲ್ಲಿ ಅದು ಜಗತ್ತಿಗೆ ಕೆಲವು ದೊಡ್ಡ ಅಪಾಯವನ್ನು ಸೂಚಿಸುತ್ತದೆ ಎಂದು ತಿಳಿದಿದೆ. ಅಲ್ಲದೆ ಆಳ ಸಮುದ್ರದಿಂದ ಆಂಗಲರ್ ಮೀನು ಬಂದಾಗ ಅಲ್ಲಿ ಭಯಾನಕವಾದದ್ದು ಸಂಭವಿಸಲಿದೆ ಎಂದು ಹೇಳಬಹುದು. ಮತ್ತೊಂದು ವಿಷಯವೆಂದರೆ, 2000 ವರ್ಷಗಳಿಂದ ವಿಜ್ಞಾನಿಗಳು ಮತ್ತು ದೊಡ್ಡ ದೇಶಗಳ ಜನರು ಸಮುದ್ರಗಳನ್ನು ಅನ್ವೇಷಿಸುವುದನ್ನು ನಿಲ್ಲಿಸಿದ್ದಾರೆ. ಬದಲಾಗಿ ಅವರು ಬಾಹ್ಯಾಕಾಶದಲ್ಲಿ ಅನ್ಯಗ್ರಹ ಜೀವಿಗಳನ್ನು ಹುಡುಕುತ್ತಿದ್ದಾರೆ. ವಿಜ್ಞಾನ ಹೇಳುವುದೇನೆಂದರೆ, ಸಮುದ್ರದ ನೀರು ಬೆಚ್ಚಗಾಗುತ್ತಿದ್ದಂತೆ ಈ ಜೀವಿಗಳು ತಣ್ಣೀರಿಗಾಗಿ ಮೇಲ್ಮೈಗೆ ಬರುತ್ತವೆ. ಹವಾಮಾನ ಬದಲಾವಣೆಯಿಂದಾಗಿ ನೀರಿನ ತಾಪಮಾನವು ಹೆಚ್ಚಾಗುತ್ತದೆ. ಸಮುದ್ರದ ಆಳದಲ್ಲಿರುವ ಈ ಜೀವಿಗಳ ನೆಲೆ ನಾಶವಾಗುತ್ತದೆ. ಈಗ ಒಂದು ಆಶ್ಚರ್ಯಕರ ವಿಷಯವೆಂದರೆ, ನಾವು ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ, ನಾವು ಮಂಗಳ ಗ್ರಹಕ್ಕೆ ರೋವರ್ ಅನ್ನು ಕಳುಹಿಸಿದ್ದೇವೆ, ಆದರೆ ನಾವು ನಮ್ಮ ಸಾಗರಗಳಲ್ಲಿ ಕೇವಲ 20% ಅನ್ನು ಮಾತ್ರ ಅನ್ವೇಷಿಸಿದ್ದೇವೆ. ಸಾಗರ ಪರಿಶೋಧನೆ ಏಕೆ ತುಂಬಾ ಕಷ್ಟಕರವಾಗಿದೆ? ಅಲ್ಲಿ ಕತ್ತಲೆಯಾಗಿದೆ. ಅಲ್ಲಿ ಯಾವುದೇ ವಸ್ತುವು ನೀರಿನ ಒತ್ತಡದಿಂದ ನಾಶವಾಗುತ್ತದೆ. ಅದಕ್ಕಾಗಿಯೇ ನಾವು ಬಹಳ ಕಡಿಮೆ ಅನ್ವೇಷಿಸಿದ್ದೇವೆ. ಆದರೆ ಈಗ ನಾವು ಸುಧಾರಿತ ತಂತ್ರಜ್ಞಾನವನ್ನು ಹೊಂದಿದ್ದೇವೆ. ಸಾಗರ ಪರಿಶೋಧನೆ ಏಕೆ ಪ್ರಗತಿ ಹೊಂದುತ್ತಿಲ್ಲ? ಕಂಪನಿಗಳಂತೆ ಇಲ್ಲಿ ಕೆಲವು ರಹಸ್ಯಗಳಿವೆ. ಬಾಹ್ಯಾಕಾಶದಲ್ಲಿ ಹೂಡಿಕೆ ಮಾಡುತ್ತಿವೆ ಕೆಲವು ಕಂಪನಿಗಳು ಸಾಗರ ಪರಿಶೋಧನೆಯಲ್ಲಿ ಮುಂದುವರಿದಿವೆ. ಆದರೆ ಇದು ಎಷ್ಟು ಅಪಾಯಕಾರಿ ಎಂದು ನಿಮಗೆ ತಿಳಿದಿದೆಯೇ? ಓಷಿಯನ್ ಗೇಟ್ ಎಂಬ ಕಂಪನಿಯು ಜಲಾಂತರ್ಗಾಮಿ ನೌಕೆಯನ್ನು ತಯಾರಿಸಿತು ಮತ್ತು ಕೆಲವರು ಟೈಟಾನಿಕ್ನ ಅವಶೇಷಗಳನ್ನು ನೋಡಲು ಒಳಗೆ ಹೋದರು ಮತ್ತು ಅದು ತುಂಡುಗಳಾಗಿ ಸ್ಫೋಟಿಸಿತು. ಆದರೆ ಸಮುದ್ರದ ರಹಸ್ಯಗಳು ಕೇವಲ ಒತ್ತಡ ಅಥವಾ ಕತ್ತಲೆಯ ಬಗ್ಗೆ ಅಲ್ಲ. ಕೆಲವರು ವಿಚಿತ್ರ ಜೀವಿಗಳು ಸಹ ಇವೆ ಎಂದು ನಂಬುತ್ತಾರೆ. ಕ್ರಾಕೆನ್, ಮೆಗಾಲಡಾನ್, ನಿಂಗನ್ ಈ ಹೆಸರುಗಳ ಬಗ್ಗೆ ಎಂದಾದರೂ ಕೇಳಿದ್ದಾರೆ? ಡ್ರ್ಯಾಗನ್, ಸ್ಕ್ವಿಡ್. ವೈಕಿಂಗ್ ಇತಿಹಾಸದಲ್ಲಿ ಒಂದೇ ಹೊಡೆತದಿಂದ ಹಡಗುಗಳನ್ನು ನಾಶಪಡಿಸಬಹುದು. ಮೆಗಾಲಾನ್ 60 ಅಡಿ ಉದ್ದದ ಪ್ರಾಚೀನ ಶಾರ್ಕ್. ಒಂದು ಕಾಲದಲ್ಲಿ ಇದು ಸಮುದ್ರಗಳನ್ನು ಆಳಿದ ರಾಕ್ಷಸ. ಅನೇಕ ಜನರು ಇದು ಅಳಿದು ಹೋಗಿದೆ ಎಂದು ಭಾವಿಸುತ್ತಾರೆ, ಆದರೆ ಕೆಲವರು ಇದು ಆಳದಲ್ಲಿ ವಾಸಿಸುತ್ತದೆ ಎಂದು ನಂಬುತ್ತಾರೆ. ನಿಂಗನ್ ಅಂಟಾರ್ಕ್ಟಿಕಾ ಸಮುದ್ರದಲ್ಲಿ ಕಂಡುಬರುವ ಮಾನವ ಜೀವಿ. ಇದು ಕೇವಲ ಭ್ರಮೆಯೇ ಅಥವಾ ಸಮುದ್ರದ ಆಳದಲ್ಲಿ ನಿಜವಾಗಿಯೂ ಏನಾದರೂ ಅಡಗಿದೆಯೇ? ಈ ಕಥೆಗಳು ಕೇವಲ ಕಲ್ಪನೆಗಳಾಗಿರಬಹುದು, ಆದರೆ ಅವುಗಳ ಹಿಂದೆ ಇತಿಹಾಸದ ಅನೇಕ ನಿದರ್ಶನಗಳಿವೆ. ವೈಕಿಂಗ್ಗಳ ದಂತಕಥೆಗಳಲ್ಲಿ ಕ್ರಾಕೆನ್ ಅನ್ನು ಉಲ್ಲೇಖಿಸಲಾಗಿದೆ ಮತ್ತು ಇತರ ಸಂಸ್ಕೃತಿಗಳು ಸಹ ಇದೇ ರೀತಿಯ ಜೀವಿಗಳನ್ನು ಉಲ್ಲೇಖಿಸುತ್ತವೆ. ಉಲ್ಲೇಖವಿದೆ, ಆದರೆ ಅದರ ಅಸ್ತಿತ್ವಕ್ಕೆ ಯಾವುದೇ ಭೌತಿಕ ಪುರಾವೆಗಳಿಲ್ಲ. ಆದರೆ ಈ ಕಥೆಗಳು ಏಕೆ ಜನಪ್ರಿಯವಾಗಿವೆ? ಅದರ ಹಿಂದೆ ಏನಾದರೂ ಸತ್ಯವಿದೆಯೇ? ಅದರ ಹಿಂದೆ ಏನಾದರೂ ಸತ್ಯವಿದೆಯೇ? ನಾವು ಮೊದಲೇ ಹೇಳಿದಂತೆ, ವಿಚಿತ್ರ ಸಮುದ್ರ ಜೀವಿಗಳು ಮೇಲ್ಮೈಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದು ಲೆವಿಯಾಥಾನ್ ಎಚ್ಚರಗೊಳ್ಳುವ ಸಂಕೇತವೇ? ಆದರೆ ಲೆವಿಯಾಥಾನ್ ಅಸ್ತಿತ್ವವನ್ನು ಸಾಬೀತುಪಡಿಸಲು ಯಾವುದೇ ಪುರಾವೆಗಳಿಲ್ಲ. ಇದು ಕೇವಲ ಮಿಥ್ಯೆಯೇ ಅಥವಾ ಆಳದಲ್ಲಿ ಅಡಗಿರುವ ಏನಾದರೂ ಇದೆಯೇ? ಸಮುದ್ರ ಈ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನೂ ನಿಗೂಢವಾಗಿವೆ. ಸಮುದ್ರದ ಆಳದಲ್ಲಿ ಇನ್ನೂ ಅನೇಕ ರಹಸ್ಯಗಳಿವೆ. ಲೆವಿಯಾಥಾನ್ನಂತಹ ಜೀವಿಗಳು ನಿಜವಾಗಿಯೂ ಅಸ್ತಿತ್ವದಲ್ಲಿವೆಯೇ ಅಥವಾ ಅವು ಕಥೆಗಳಲ್ಲಿ ಕೇವಲ ಪಾತ್ರಗಳಾಗಿವೆಯೇ ಎಂದು ನಮಗೆ ತಿಳಿದಿಲ್ಲ. ನಾವು ಸಾಗರವನ್ನು ಮತ್ತಷ್ಟು ಅನ್ವೇಷಿಸದ ಹೊರತು ಈ ಪ್ರಶ್ನೆಗಳಿಗೆ ಯಾರು ಉತ್ತರಿಸಬಲ್ಲರು? ಈ ರಹಸ್ಯಗಳು ಇನ್ನೂ ನಮ್ಮನ್ನು ಯೋಚಿಸುವಂತೆ ಮಾಡುತ್ತವೆಯೇ ಅಥವಾ ಅವು ಭೂಮಿಯನ್ನು ತಲುಪಿ ವಿನಾಶವನ್ನು ಸೃಷ್ಟಿಸುತ್ತವೆಯೇ? ಮೊದಲನೆಯದು, ಹೆಚ್ಚುತ್ತಿರುವ ಸಾಗರ ತಾಪಮಾನದಿಂದಾಗಿ ಹವಾಮಾನ ಬದಲಾವಣೆ. ಒಳಗಿನ ವಿವಿಧ ಜೀವಿಗಳು ತಣ್ಣೀರಿಗಾಗಿ ಹೊರಬರುತ್ತಿವೆ. ಎರಡನೆಯ ಕಾರಣ, ನೈಸರ್ಗಿಕ ವಿಪತ್ತುಗಳು.
ಅವರು ಸುರಿಯುತ್ತಿದ್ದಾರೆ ಎಂದು ಭಾವಿಸಲಾಗಿದೆ, ಆದರೆ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಆದ್ದರಿಂದ ನಾವು ಅದರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಕೆಲವು ವಿಜ್ಞಾನಿಗಳು ದೇಶಗಳು ಈ ರಹಸ್ಯಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಅವುಗಳನ್ನು ಬಿಡುವುದು ಉತ್ತಮ ಎಂದು ಹೇಳುತ್ತಾರೆ, ಏಕೆಂದರೆ ಸಾಗರದಲ್ಲಿ ಎಷ್ಟು ಇದೆ ಮತ್ತು ಅದು ಎಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಈಗ ನಿಮ್ಮ ಮುಂದಿರುವ ಪ್ರಶ್ನೆಯೆಂದರೆ, ಈ ಸಮುದ್ರದ ರಹಸ್ಯಗಳನ್ನು ಕಂಡುಹಿಡಿಯಲು ನಿಮಗೆ ಧೈರ್ಯವಿದೆಯೇ, ಅಥವಾ ನೀವು ಯೋಚಿಸುತ್ತೀರಾ ಕೆಲವು ಒಗಟುಗಳನ್ನು ಪರಿಹರಿಸದೆ ಬಿಡುವುದು ಉತ್ತಮ? ನಾವು ಸಮುದ್ರದ ತಳಕ್ಕೆ ಹೋಗುವುದು ಎಷ್ಟು ಒಳ್ಳೆಯದು ಎಂದು ಕಾಮೆಂಟ್